ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಕನ್ಯಾಕುಮಾರಿಲಿದ್ದೀನಿ. ಕನ್ಯಾಕುಮಾರಿಲಿ ವಿವೇಕಾನಂದ ಟ್ರಸ್ಟ್ ಇದೆ. ಅಲ್ಲೇ ಉಳ್ಕೊಳೋದಕ್ಕೆ, ಆಮೇಲೆ ನೋಡೋದಕ್ಕೆ ಜಾಗಗಳು ಜಾಸ್ತಿ ಇದೆ. 2 ಎಕರೆ ಇದೆ ಇದು. ಅಲ್ಲೆಲ್ಲ ಈ ರೀತಿಯಾಗಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನೋಡಿ, ವಿವೇಕಾನಂದ ಮೂರ್ತಿ ಇಟ್ಟಿದ್ದಾರೆ. ಸುತ್ತಲೂ ನೀರಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಗಾಳಿ ಕೂಡ ಅಷ್ಟೇ ತುಂಬ ಇದೆ ಇಲ್ಲಿ. ಇದೇನು ವಿಶೇಷತೆ ಅಂದರೆ, ಈ ಒಂದು ವಿವೇಕಾನಂದ ಮೂರ್ತಿ ಏನಿದೆಯಲ್ಲ, ಇದ್ರ ಬ್ಯಾಕ್ ಸೈಡ್ ನೀವು ನೋಡಿದ್ರೆ ಇಲ್ಲಿ ನೋಡಿ, ಅದು ಚಿಕ್ಕದಾಗಿ ನಡುವೆ ಕಾಣ್ತಾ ಇದೆಯಲ್ಲ ರಾಕ್, ಅಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಇದೆ. ಅದು ಇಲ್ಲಿಂದ ಕಾಣುತ್ತೆ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಇದು ಅವರ ಸಮಾಧಿ. ಹಾಗೆ ಇಲ್ಲಿ ಒಂದು ಗಿಡ ಇದೆ, ತುಂಬ ಯುನಿಕ್ ಆಗಿದೆ. ನಾನು ಆ ಥರ ಗಿಡನ ನೋಡಿಲ್ಲ. ನಿಮ್ಗೆ ತೋರಿಸ್ತೀನಿ ಯಾವುದು ಅಂತ ನೀವೇ ಹೇಳಬೇಕು, ಯಾಕಂದರೆ ನನಗೆ ಆ ಗಿಡ ಯಾವುದು ಅಂತ ಗೊತ್ತಿಲ್ಲ. ಅದರಲ್ಲಿ ಬೀಜ ಇದೆ, ಆ ಬೀಜ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ತೋರಿಸ್ತೀನಿ. ಇದೆ ಇಲ್ಲಿ ನಾನು ಒಂದು ಗಿಡನ ನೋಡಿದೆ. ಅದು ನಿಮಗೆ ಯಾರಿಗಾದರೂ ಇದು ಯಾವ ಗಿಡ ಅಂತ ಗೊತ್ತಿದ್ದರೆ ನೀವು ತಿಳಿಸಿ. ನಾನು ಈ ಥರ ಗಿಡನ ನೋಡಿಲ್ಲ. ನೋಡಿ, ಇದು ಕರಿಬೇವಿನ ಎಲೆ ಥರ ಈ ಥರ ಇದೆ. ನೋಡೋದಕ್ಕೆ ಕರಿಬೇವು ಕಣಂಗೆ ಕಾಣುತ್ತೆ, ಬಟ್ ಕರಿಬೇವಲ್ಲ. ಹಾಗೆ ಅದರಲ್ಲಿ ಈ ರೀತಿಯಾಗಿ ಕಾಯಿ ಬಂದಿದ್ದಾವೆ. ಇದು ನೋಡಿ, ಕಾಯಿ ಇದೆ. ಇದು ಒಂಚೂರು ಹಣ್ಣಾದಮೇಲೆ ಈ ರೀತಿ ಆಗುತ್ತೆ. ಇದು ಈ ರೀತಿ ಒಡೆಯುತ್ತೆ. ಒಡೆದಾಗ ಇಲ್ಲಿದೆ ನೋಡಿ, ಈ ರೀತಿಯಾಗಿ ಅದರಲ್ಲಿರೋ ಬೀಜಗಳೆಲ್ಲ ಕೆಳಗಡೆ ಉದುರುತ್ತೆ. ಅದ್ರ ಬೀಜ ಈ ರೀತಿಯಾಗಿದೆ. ತುಂಬಾ ಸಾಫ್ಟಾಗಿದೆ. ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊತೀನಿ. ವೆಲ್ವೆಟ್ ಬಟ್ಟೆ ಇರುತ್ತಲ್ಲ, ಆ ರೀತಿಯಾಗಿದೆ. ಈ ಗಿಡದ ಹೆಸರಾಗಲಿ ಅಥವಾ ಈ ಬೀಜ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬೀಜ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಇದು ಕಾಣ್ತಾ ಇದೆ, ವೆಲ್ವೆಟ್ ಬಟ್ಟೆ ಕಾಣುತ್ತಲ್ಲ, ಅದೇ ರೀತಿಯಾಗಿ ಕಾಣ್ತಾ ಇದೆ ಇದು. ಹಾಗೆ ಇದು ಒಡೆದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದ್ರ ಒಳಗಡೆ ಪಿಂಕ್ ಕಲರ್ ಇದೆ, ಆ ಬೀಜ ಬ್ಲ್ಯಾಕಲ್ಲಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ದೊಡ್ಡ ಮರ ಇದೆ ಫ್ರೆಂಡ್ಸ್. ಇದು ನೋಡಿ, ದೊಡ್ಡ ಮರ, ಅಲ್ಲಲ್ಲಿ ಕಾಯಿ ಜಾಸ್ತಿ ಬಿಟ್ಟಿದ್ದಾವೆ. ಈ ಗಿಡದ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಬೀಚ್ ಕೂಡ ಇದೆ ಇದರ ಹತ್ರನೇ. ನಾನು ಅದರದ್ದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ನೋಡೋಣ ಬನ್ನಿ. ಕನ್ಯಾಕುಮಾರಿಗೆ ಬಂದು ನನ್ನ ಮಗಳು ರೊಟ್ಟಿ ಮಾಡ್ತಾ ಇದ್ದಾಳೆ. ಅಪ್ಪ ಮಗಳು ರೊಟ್ಟಿ ಮಾಡಕತ್ತಾರೆ. ರೊಟ್ಟಿ ತಿಂದು ಭಾಳ ದಿನ ಆಯಿತು. ಬರೀ ಅನ್ನ ಸಾರು, ಇಡ್ಲಿ, ದೋಸೆ, ಅದಕ್ಕೆ ರೊಟ್ಟಿ ಮಾಡಕತ್ತೀಯನಮ್ಮ? ರೊಟ್ಟಿ ಬೇಕಾ ನಿನಗೆ? ಶಿರಿ, ಮಣ್ಣದು ಶಿರಿ, ಹಾಯ್ ಮಾಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.